ವಿದ್ಯಾರ್ಥಿಗಳೇ, ಸಮಯದ ಲೆಕ್ಕದು ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡಬೇಕು. ಮಾಡಿದರೆ ಅಂದರೆ ನಿಮ್ಗೆ ಉತ್ತರ ಸಿಕ್ತು. ಈಗ ನೋಡಿ, ನನ್ನ ಶಾಲೆ ಬೆಳಿಗ್ಗೆ 7:10ರಿಂದ ಪ್ರಾರಂಭವಾಗುತ್ತದೆ. ನಾನು 5:30 ಕಾಲ ಅಲ್ಲಿರುತ್ತೇನೆ. ಹಾಗಾದರೆ ನಾನು ಶಾಲೆಯನ್ನು ಬಿಡುವ ವೇಳೆ ಎಷ್ಟು ಅಂತಂದು ಕೇಳ್ತಾರೆ. ಈಗ ಕ್ಲಾಸ್ ಪ್ರಾರಂಭ ಆದ ಸಮಯದೊಳಗೆ ಶಾಲೆಯಲ್ಲಿದ್ದ ಅವಧಿಯನ್ನು ಕೂಡಿಸಿದಾಗ 12ಕ್ಕಿಂತಲೂ ಹೆಚ್ಚಿಗಾದರೆ ಅದಕ್ಕೆ ನೀವು ಅಪರಾಹ್ನ ಅಂತ ತಿಳ್ಕೋಬೇಕು. ಮತ್ತು ಈಸಿ ಟ್ರಿಕ್ಸನ್ನು ಹೇಳ್ತಾನೆ ನಿಮಗೆ, ರೀತಿ ಪ್ರಕಾರನೂ ಹೇಳ್ತಾನೆ. ರೀತಿ ಪ್ರಕಾರ ಬರಬೇಕಾದ್ರೆ ಶಾಲೆ ಬಿಡುವ ಸಮಯ ಬರೋಬ್ಬರಿ, ಶಾಲೆ ಪ್ರಾರಂಭದ ಸಮಯ ಪ್ಲಸ್ ಶಾಲೆಯಲ್ಲಿದ್ದ ಅವಧಿಯನ್ನು ಕೂಡಿಸಿದ್ರೆ ಏನಾಗ್ತದ, ಶಾಲೆ ಬಿಡುವ ಸಮಯ ಬರ್ತದ. ಈಗ ನಾ ಇಷ್ಟು ತಿಳಿಸಿ ಹೇಳೋದು ನೀವು ಮಾಡಿದೆ ನಿಮಗೆ ನಾ ತಿಳಿಸ್ತೀನಿ. ಬಾಯಲ್ಲಿ ಉತ್ತರ ಹೆಂಗೆ ಹಾಕೋದು ಅದನ್ನು ತೋರಿಸ್ತಾನೆ ನಾನು ನಿಮಗೆ. ಓಕೆ, ಎಲ್ಲರೂ ವಿಡಿಯೋ ಆನ್ ಮಾಡಿರಿ. ಟೈಮ್ ಕೊಟ್ಟದ ಸಾಕಷ್ಟು. ಈಗ ಒಂದು ಉದಾಹರಣೆ ತಗೋರಿ. ಅವ ಶಾಲೆ ಒಳಗೆ ಎಷ್ಟಿದ್ದಾನ ಅದನ್ನು ಅರ್ಥ ಮಾಡ್ಕೊರಿ. 5:30 ಇದ್ದಾನಂದ್ರೆ 2:30 ಇದ್ದಾನಂದ್ರೆ ಪೂರ್ವಾನ ಹಚ್ಬೇಕು ನೀವು. ಯಾಕಂದ್ರೆ 7, 2, 9 12 ದಾಟಿತು ಅಂದ್ರೆ ಅದಕ್ಕೆ ಅಪರಾಹ್ನ ಅಂತ ಹಚ್ಕೋಬೇಕು. ಹೆಂಗ ಅಂತ ಕೇಳ್ತಾನೆ. 7, 5 ಎಷ್ಟು? 12. 30 1 10 ಎಷ್ಟು? 40. ಶಾಲೆ ಪ್ರಾರಂಭದ ಸಮಯ ಪ್ಲಸ್ ಶಾಲೆಯಲ್ಲಿದ್ದ ಅವಧಿಯನ್ನು ಕೂಡಿಸಬೇಕು. 30 1 10 40, 7 5 12 12 ಇಲ್ಲೂ 12 ಇಲ್ಲೂ 12 ಇವೆರಡು ರಾಂಗೇ. ಈ ಎರಡರೊಳಗೆ ಉತ್ತರ ನೀವು ಹೆಂಗೆ ಕಂಡು 12 ಗಂಟೆ ಸಮಯ ದಾಟಿತು ಅಂದ್ರೆ ಅದಕ್ಕೆ ಪೂರ್ವಾಹ್ನ ಅನ್ನಂಗಿಲ್ಲ, ಅದಕ್ಕೆ ಅಪರಾಹ್ನ ಅಂತಾರೆ. ಉತ್ತರ ಆಗಿಬಿಡ್ತು. ಇಷ್ಟೇ ನೀವು ತಿಳ್ಕೊಬೇಕು. ಇಂಥ ಗಣಿತಗಳನ್ನು ಹೆಂಗೆ ನಾವು ವೇಗವಾಗಿ ಮಾಡಬೇಕು, ಸರ್ ಹೆಂಗೆ ಹೇಳ್ತಾರೆ, ಹೆಂಗೆ ಟ್ರಿಕ್ಸ್ ಹೇಳ್ತಾರೆ, ನಿಮ್ಗೆ ಎದಕ್ಕೆ ಬೇಕು ಕಚ್ಚ? ನಮ್ಮ ಹುಡುಗರು 1 ತಾಸಿನೊಳಗೆ 50 ಗಣಿತ ಬಿಡಿಸ್ತಿದ್ರು ಸೈನಿಕ್ ಸ್ಕೂಲ್ನಾಗ. ಕಾರಣ, ರೀತಿನೂ ಕಲಿಸ್ತಿದ್ದೆ, ಟ್ರಿಕ್ಸನ್ನು ಹೇಳ್ತಿದ್ದೆ. ರೀತಿ ಕಲಿಲಾರ್ದ ಟ್ರಿಕ್ಸನ್ನು ಕಲಿಬಾರ್ದು, ಅದು ನಿಮ್ಮ ತಲೆಯಾಗ ಉಳಿಯೋದಿಲ್ಲ. ನಾ ರೀತಿ ಪ್ರಕಾರ ಕಲಿಸ್ತೀನಿ, ಆಮೇಲೆ ಟ್ರಿಕ್ಸ್ ಹೆಂಗೆ ಅನ್ನೋದು ಹೇಳ್ತೇನೆ. ಯಾವಾಗ ಶಾಲೆ ಹೊರಟ ಸಮಯದೊಳಗೆ ಶಾಲೆಯಲ್ಲಿದ್ದ ಅವಧಿಯನ್ನು ಕೂಡಿಸಿದ್ರೆ 12 ಒಳಗೆ ಸರ್ ಬಂತು ಅಂತಂದ್ರೆ ಅದಕ್ಕೆ ಪೂರ್ವಾಹ್ನ ಹಚ್ಚಬೇಕು. 12 ದಾಟಿತು ಅಂತಂದ್ರೆ 12:40 ಆಗ್ಯದ ಅಂದ್ರೆ ನೀವು ಅಪರಾಹ್ನ ಹಚ್ಚಬೇಕು. 11:40 ಅಂತೂ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ? 7, 5, 12 ಪ್ರಾರಂಭದ ಸಮಯದಾಗ ಶಾಲೆಯಲ್ಲಿದ್ದ ಅವಧಿಯನ್ನು ಕೂಡಿಸಿದ್ರೆ 7, 5, 12 ತೋರಿಸ್ತದ. 11 ಯಾಕೆ ಆಗ್ತದ? ಇವೆರಡು ಉತ್ತರ ಕ್ಯಾನ್ಸಲ್. ಅದು ಇಲ್ಲಿ 12 ತೋರಿಸ್ತದೆ. 7, 5, 12 ಇಲ್ಲೂ ತೋರಿಸ್ತದೆ, ಇಲ್ಲೂ ತೋರಿಸ್ತದೆ. ಆದ್ರೆ 12:40 ಆಯಿತು ಅಂದ್ರೆ ಅದು ಅಪರಾಹ್ನದಾಗ ಬರ್ತದೆ. ಇದು ನೋಡಿ, ಪೂರ್ವಾಹ್ನ 12:40 ಹಾಕಿದ್ರೆ ರಾಂಗ್ ನಿಮ್ಮದು. ಅದನ್ನು ಅಪರಾಹ್ನ 12:40 ಹಾಕಿಬಿಡ್ರಿ, ಉತ್ತರ ಸರಿ ಆಯ್ತು. ಓಕೆ, ಶಾಲೆ ಬಿಡುವ ಸಮಯ ಬರೋಬ್ಬರಿ. ಶಾಲೆ ಬಿಡುವ ಸಮಯ ಬರೋಬ್ಬರಿ. ಶಾಲೆ ಬಿಡುವ ಸಮಯ ಬರೋಬ್ಬರಿ. ಶಾಲೆ ಪ್ರಾರಂಭದ ಸಮಯ ಪ್ಲಸ್ ಶಾಲೆಯಲ್ಲಿದ್ದ ಅವಧಿ. ಇಲ್ಲೇ ಬರೀತಾನೆ. ಶಾಲೆಯಲ್ಲಿದ್ದ ಅವಧಿ ಬರೋಬ್ಬರಿ 7:10 ಶಾಲೆ ಪ್ರಾರಂಭ ಆಯ್ತು. ಅಲ್ಲಿ ಶಾಲೆ ಒಳಗಿದ್ದದ್ದು ಎಷ್ಟವ? 5:30 ಇದ್ದಾನ. ಶಾಲೆ ಯಾವಾಗ ಬಿಡ್ತದಪ್ಪ ಅಂತಂದ್ರೆ 40 ನಿಮಿಷ. 60 ದಾಟ್ಲಿಲ್ಲ. 7, 5, 12. ಈ 12:40 ಯಾಕಂದ್ರೆ ಇಲ್ಲಿ 12:40 ಇಲ್ಲಿ ಹೋದ. 12 ಗಂಟೆ ದಾಟಿತು ಅಂತಂದ್ರೆ ನೀವು ಅದಕ್ಕೆ ಏನು ಹಚ್ಕೋಬೇಕು? ಅಪರಾಹ್ನ ಅಂತ ಹಚ್ಕೋಬೇಕು. ಅದಕ್ಕೆ ಏನು ಹಚ್ಕೋಬೇಕು? ಅಪರಾಹ್ನ. ಅಪರಾಹ್ನ ಅಪರಾಹ್ನ 12:40. ಎಲ್ಲರ ಉತ್ತರ ಸಂಖ್ಯೆ ಎ.
ನೋಡಿ, ಇಂಥ ಗಣಿತಗಳನ್ನು ನೀವು ಬಾಯಲ್ಲೇನೆ ಮಾಡ್ಬೇಕು. ಅಂದ್ರೆ ನಾಳೆ ಏನಾಗ್ತದೆ, ನೀವು ನವೋದಯದಾಗ ಸಾಕಷ್ಟು ಟೈಮ್ ಉಳಿತದ. ತಿಳಿತಲ್ಲ ನೋಡ್ರಿ, ಎಷ್ಟು ಬಾಯಾಗ್ಯದ ನೋಡ್ರಿ. 7, 5, 12, 31, 10, 40, 12, 40, 12, 40 ಇಲ್ಲೊಂದದ, ಇಲ್ಲೊಂದದ. 12 ದಾಟ್ಯದ ಅಂದ್ರೆ ನಿಮಗೆ ಏನಾಯ್ತು? ಅಪರಾಹ್ನ. ಇದು ಪೂರ್ವಾಹ್ನದ, ಇದು ತಪ್ಪು. ಅಪರಾಹ್ನಕ್ಕೆ ಹಾಕಿಬಿಡ್ರಿ, ಉತ್ತರ ಸಂಖ್ಯೆ ರೈಟ್. ಲೆಕ್ಕ ನೀವು ಇಂಥ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು, ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕು ನೀವು ಮೊದಲು. ಅಂದ್ರೆ ಗಣಿತಗಳು ಏನಾಗ್ತಾವ? ಬರ್ತಾವ. ಹೆಂಗೆ ಬರ್ತದಂದ್ರೆ, ಶಾಲೆ ಬಿಡುವ ಸಮಯ ಬರೋಬ್ಬರಿ ಶಾಲೆ ಪ್ರಾರಂಭದ ಸಮಯ ಪ್ಲಸ್ ಶಾಲೆಯಲ್ಲಿದ್ದ ಅವಧಿಯನ್ನು ಕೂಡಿಸಿದರೆ ಶಾಲೆ ಬಿಡುವ ಸಮಯ ಬರ್ತದೆ ನೋಡಿ. ಶಾಲೆ ಬಿಡುವ ಸಮಯ 12:40. 12 ಒಳಗಿತ್ತು ಅಂತಂದ್ರೆ ಪೂರ್ವನ, ಇವು ಪೂರ್ವಾಂದಾಗ ಬರ್ತದೆ, ಇದು ಪೂರ್ವಾಂದಾಗ ಬರ್ತದ. ಇದು ಅಪರಾಹ್ನ ಬರುವುದೇ ಇಲ್ಲ, ರಾತ್ರಿ ತೋರಿಸ್ತದೆ. 11:40 ಅಪರಾಹ್ನ ಸರ್ 11:40 ನೀವು ಉತ್ತರ ಹಾಕಬೇಕಾದ್ರೆ ರಾತ್ರಿ 12ಕ್ಕಿಂತ 20 ನಿಮಿಷ ಕಡಿಮೆ ಇರ್ತದೆ. ಅವಾಗ ಇದು 11:40 ತೋರಿಸ್ತದೆ. ಇದು 11:40 ಯಾವಾಗ ತೋರಿಸ್ತದೆ ಅಂದ್ರೆ ಅಪರಾಹ್ನ ಅಂದ್ರೆ ರಾತ್ರಿ ಮಲ್ಕೊಳ್ಳೋ ಸಮಯ. ಅದು ಅಭ್ಯಾಸ ಮಾಡಿ ಮಲ್ಕೋತಿರ್ತಾವ ಹುಡುಗರು, 11, 12 ತನಕ ಅಭ್ಯಾಸ ಮಾಡ್ತಿರ್ತಾರಲ್ಲ ಅವ. ಇದು ಪೂರ್ವಾಹ್ನ 11:40 ಅಂದ್ರೆ ಇದು 12ಕ್ಕಿಂತಲೂ ಕಡಿಮೆ ಇತ್ತು ಅಂತಂದ್ರೆ 11:40 ನೀವು ಪೂರ್ವಾಹ್ನ ಹಾಕ್ಬೋದು. 12ಕ್ಕಿಂತಲೂ ಕಡಿಮೆ ಅದ, ಇದು ಪೂರ್ವಾಹ್ನ ಹೌದು. ಬಟ್ ಪ್ರಯಾಣದ ಒಟ್ಟ ಇದು ಶಾಲೆ ಬಿಡೋ ಸಮಯ ಅಲ್ಲದು. ಏನು ಮಾಡಿ, ಇನ್ನೂ 1 ತಾಸು ಕಡಿಮೆ ಮಾಡ್ಯಾನ. ಇಳಿತಲ್ಲ, ಚೆನ್ನಾಗಿ ಬರ್ತಾರೆ ಫೇರ್ದ.